ಇವ್ರಿಗೆಲ್ಲ ಏನು ಬಂದಿತ್ತು ಬಲೂನು ತಗೋ ತಗೋ ಬಾಲು ಹಾಂ ಹಾಂ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೂಪ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋ ಏನಾಗಿತ್ತು ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಅಂದರೆ ಚಪ್ರ ದಿವಸದ ಅಂದರೆ ರಿಸೆಪ್ಷನ್ ದಿನದ್ದು ವಿಡಿಯೋನ ಹಾಕಿದ್ದೆ. ಇವತ್ತು ಮುಹೂರ್ತದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ನಾವು 1 ಅವರ್ ಮಲ್ಕೊಳ್ಳೋಣ ಅಂಥೇಳಿ ಒಂದು 3:30ಗೇನೋ ಮಲ್ಕೊಂಡ್ವಿ. 4:15 ಮತ್ತೆ ಸೌಂಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಎದ್ವಿ. ಇಲ್ಲಿ ಎಣ್ಣೆ ಶಾಸ್ತ್ರ ನಡೀತಾ ಇದೆ ಹುಡುಗಿಗೆ. ಸೊ ಶಾಸ್ತ್ರ ಎಲ್ಲ ನೋಡ್ಲಿಕ್ಕೆ ನಾವು ಕೆಳಗಡೆ ಬರಲೇ ಇಲ್ಲ, ಮೇಲ್ಗಡೆನೇ ಇದ್ವಿ. ಸರಿ ಹೆಂಗೋ ಎಚ್ಚರ ಆಯ್ತಲ್ಲ, ಬೇಗ ರೆಡಿಯಾಗಿ ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಏನಾಯಿತು ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಎಣ್ಣೆ ಶಾಸ್ತ್ರ ನಡೀತಾ ಇದೆ. ನಾನು ಆಗಲೇ ಹೇಳಿರೋ ಹಾಗೆ ನಿಮಗೆ ಜಾಸ್ತಿ ಶಾಸ್ತ್ರಗಳದ್ದೆಲ್ಲ ವೀಡಿಯೋನ ಆಗ್ತಾಯಿಲ್ಲ, ಸ್ವಲ್ಪನೇ ಕ್ಲೀನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ಸೊ ಹುಡುಗಿದು ಎಣ್ಣೆ ಶಾಸ್ತ್ರ ಆದಮೇಲೆ ಹುಡುಗನ ಮನೆಯವ್ರನ್ನ ಕೂಡ ಕೂರಿಸ್ಬಿಟ್ಟು ಎಣ್ಣೆ ಶಾಸ್ತ್ರನ ಮಾಡ್ತಾರೆ. ಇವರೆಲ್ಲ ಮಲ್ಕೊಂಡೇ ಇಲ್ಲ. ಹುಡುಗನ ಮನೆಯವರು ಹುಡುಗಿ ಮನೆಯವರು ಒಂದಷ್ಟು ಜನ ಮಲ್ಕೊಂಡೇ ಇಲ್ಲ. ನಾವು ಅಟ್ಲೀಸ್ಟ್ 1 ಅವರ್ ಆದರೂ ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಡಿದ್ವಿ. ಬಟ್ ಇವ್ರುಗಳೆಲ್ಲ ಮಲ್ಕೊಂಡೇ ಇಲ್ಲ. ಇನ್ನು ಬೆಳಗ್ಗೆಗೆ ಶಾಸ್ತ್ರಗಳಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಲ್ಕೊಳ್ದಿರ ಶಾಸ್ತ್ರಗಳನ್ನ ಕಂಟಿನ್ಯೂ ಮಾಡಿದ್ದಾರೆ. ಸೊ ಹುಡುಗಿದು ಎಣ್ಣೆ ಶಾಸ್ತ್ರ ಆಯಿತು. ಇವಾಗ ಹುಡುಗನ್ನ ಕೂರಿಸಿ ಎಣ್ಣೆ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಮತ್ತು ಇವ್ರದ್ದು ಸ್ನಾನ ಎಲ್ಲ ಆಗಿದ್ಮೇಲೆ ಹೋಮ ಪೂಜೆ ಇರುತ್ತೆ. ಸೊ ಅದಕ್ಕೆ ಇವ್ರುಗಳೆಲ್ಲ ರೆಡಿ ಆಗಬೇಕು. ಸೊ ಅಷ್ಟರಲ್ಲೇ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ಎದ್ವಿ ಬೇಗನೆ. ಸೌಂಡ್ ಮಾಡಿದ್ರಲ್ವ, ಸೊ ಬೇಗ ಎದ್ವಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು 5:15ಗೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಬಟ್ ರೆಡಿ ಅಂತೂ ಎಷ್ಟೊತ್ತಿಗೆ ರೆಡಿ ಆದ್ವಿ ಗೊತ್ತಾ? 8 ಗಂಟೆಗೆ ರೆಡಿ ಆಗಿದ್ವಿ. ಏನಾಯಿತು ಅಂತ ಹೇಳ್ತೀನಿ. ಏನು ಗೊತ್ತಾ, ನನಗೆ ಪ್ರತಿಯೊಂದು ಮದುವೆನಲ್ಲೂ ಇದೇ ಥರನೇ ಆಗುತ್ತೆ. ಅಂದರೆ ನಾನು ಯಾವ ಮದುವೆನಲ್ಲೂ ಕೂಡ ಅಂದರೆ ಸಂಬಂಧಿಕರ ಮದುವೆಗೆ ಹೋಗ್ತೀನಲ್ಲ, ಆ ಮದುವೆಗಳಲ್ಲಿ ಯಾವ ಮದುವೆಗೂ ಕೂಡ ದೇವ್ರ ಥರ ತಗೊಂಡು ಹೋಗೋಕ್ಕಾಗಲ್ಲ, ಕಾಶಿ ಯಾತ್ರೆಗೂ ಹೋಗೋಕ್ಕಾಗಲ್ಲ. ಒಂದು ಪಕ್ಷ ಕಾಶಿ ಯಾತ್ರೆಗೆ ಹೋಗ್ತೀನಿ, ದೇವ್ರ ಥರದಕ್ಕಂತೂ ಹೋಗೋಕ್ಕೆ ಆಗೋದಿಲ್ಲ. ಅಂದರೆ ಏನಾಗುತ್ತಂದರೆ ಅಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರೇ ಇರ್ತೀವಲ್ವ, ಎಲ್ಲರೂ ರೆಡಿ ಆಗ್ತಿರ್ತೀವಲ್ಲ. ಸೊ ಒಬ್ರಿಗೊಬ್ರು ಎಲ್ಲರೂ ನನಗೆ ಹೇರ್ ಸ್ಟೈಲ್ ಮಾಡಿಕೊಡು ಅಂತಾರೆ, ಮೇಕಪ್ ಮಾಡಿಕೊಡು ಅಂತಾರೆ, ಮತ್ತು ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡು ಅಂತಾರೆ. ಹಿಂಗಾಗಿ ನನಗೆ ದೇವ್ರ ಥರ ತಗೊಂಗೆ ಹೋಗ್ಲಿಕ್ಕೆ ಆಗಲ್ಲ. ಅವತ್ತು ಕೂಡ ಹಾಗೆ ಆಯಿತು. ಸುಮಾರು ಒಂದು 8 ಜನಕ್ಕೆ ನಾನು ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದೀನಿ ಮತ್ತು ಸ್ಯಾರಿ ಡ್ರಾಪಿಂಗ್ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ನನಗೆ ದೇವ್ರ ಥರ ತಗೊಂಡು ಹೋಗಲಿಕ್ಕೆ ಆಗಲಿಲ್ಲ. ಸೊ ನಾನಿವತ್ತು ಈ ರೀತಿ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ 5 ಗಂಟೆಗೇ ಎದ್ರೂ ಕೂಡ ನಾವು ರೆಡಿ ಆಗಲಿಕ್ಕೆ 8 ಗಂಟೆ ಆಯಿತು. ಅಂದರೆ ಎಲ್ಲರಿಗೂ ರೆಡಿ ಮಾಡಿಕೊಡ್ತಾ ನಾನು ರೆಡಿ ಆಗೋದಕ್ಕೆ 8 ಗಂಟೆ ಆಯಿತು. ಸೊ ನಾನು ಹಂಗೆ ಹೇಳ್ದಂಗೆ ದೇವ್ರ ಥರ ತಗೊಂಡು ಹೋಗಿರಲಿಲ್ಲ. ಇದು ದೇವ್ರ ಥರ ಕಡೆ ಫೋಟೋ. ನನಗಲ್ಲಿ ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾವು ರೆಡಿಯಾಗಿ ಕೆಳಗಡೆ ಬರೋ ಅಷ್ಟರಲ್ಲಿ ದೇವ್ರ ಥರದ್ದು ಮುಗ್ದಿತ್ತು. ಹಾಗೆ ಕಾಶಿ ಯಾತ್ರೆ ಕೂಡ ಮುಗಿಸ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಸರಿ ನಾವು ಇವಾಗ ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ತಿಂಡಿ ಹೋದ್ವಿ ಎಲ್ಲರೂ ಡೈರೆಕ್ಟಾಗಿ. ಸೊ ಇವತ್ತು ತಿಂಡಿಗೆ ಇಡ್ಲಿ, ಸಾಂಬಾರ್, ಪೊಂಗಲ್, ಚಟ್ನಿ ಮತ್ತು ಮಂಗಳೂರು ಬೋಂಡ ಸ್ಪೆಷಲ್ ಆಗಿತ್ತು. ಸೊ ತಿಂಡಿನ ಮುಗಿಸ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಬಂದ್ವಿ. ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ನಮ್ಗಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು ದಾರೆ ಏರಿಯಾ ಕಡೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ, ದಾರೆ ಏರಿಯೋ ಹತ್ರ. ಸೊ LED ಪ್ಲೇ ಮಾಡ್ತಾಯಿದ್ರಲ್ವ, ಅಲ್ಲೇ ನೋಡಿಕೊಂಡು ಅಲ್ಲೇ ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನಗೆ ಡೈರೆಕ್ಟಾಗಿ ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೆಯೇ ಬೇಗ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮುಹೂರ್ತದ ದಿನವೇ ಮದುಮಗಳಿಗೆ ಎಕ್ಸಾಮ್ ಇದೆ. ಹಾಗಾಗಿ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಎಕ್ಸಾಮಿಗೆ ಕಳಿಸ್ಬೇಕು, ಅವಳನ್ನ 1 ಅವರ್ ಬಿಡು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ತಾಳಿ ಕಟ್ಟೋದು ಟೈಮಿಂಗ್ಸ್ ಏನಿತ್ತು ಆ ಟೈಮಿಂಗ್ಸಿಗೆ ಬೇಗ ತಾಳಿ ಎಲ್ಲ ಕಟ್ಟಿಸಿ ಆನಂತರ ಎಲ್ಲ ಶಾಸ್ತ್ರಗಳನ್ನೂ ಬೇಗ ಮುಗಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವರು ನೈಟೆಲ್ಲ ನಿದ್ರೆ ಮಾಡಿಲ್ಲ, ಬೇಗ ಶಾಸ್ತ್ರಗಳೆಲ್ಲ ಮುಗಿಬೇಕು ಅನ್ನೋ ಕಾರಣಕ್ಕೆ. ಹಾಗೆ ಮುಹೂರ್ತದ ಟೈಮ್ ಏನಿತ್ತು ಆ ಟೈಮಿಂಗ್ಸಿಗೆ ತಾಳಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ.
ಮದುವೆ ಅಂತ ಹೇಳಿದಾಗ ತಾಳಿ ಕಟ್ಟೋದು ಮೇನು. ತಾಳಿ ಕಟ್ಟೋದಕ್ಕೇ ಮುಹೂರ್ತನ ಫಿಕ್ಸ್ ಮಾಡೋದು. ಸೊ ಅದು ಟೈಮಿಗೆ ಕರೆಕ್ಟಾಗಿ ಆಯಿತು ಅಂದರೆ ಸಮಾಧಾನ ಆಗುತ್ತೆ. ಹಾಗಾಗಿ ಇಲ್ಲಿ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಟೈಮಿಗೆ ಸರಿಯಾಗಿ ಮಾಡಿ ಮುಗಿಸಿದ್ದಾರೆ. ಇದೆಲ್ಲ ಆಗಿದ್ಮೇಲೆ ಧಾರೆಗೆ ಕೂರಿಸ್ತಾರೆ. ಸೊ ಧಾರೆ ಎರ್ತಿದ್ದೆಲ್ಲ ಆಗಿದ್ಮೇಲೆ ತುಂಬಾ ಇನ್ನೂ ಶಾಸ್ತ್ರಗಳಿರುತ್ತೆ. ಅವಳಿಗೆ ಎಕ್ಸಾಮಿಗೆ ಬೇರೆ ಟೈಮ್ ಆಯಿತು 9 ಗಂಟೆ ಆಯಿತು ಅಂತ ಟೈಮ್ ನೋಡ್ಕೊಳ್ತಾನೆ ಇದ್ದರು. ಸೊ ಇದೆಲ್ಲ ಆಗಿದ್ಮೇಲೆ ಸಪ್ತಪದಿ ಇರುತ್ತೆ. ಸಪ್ತಪದಿ ಆಗಿದ್ಮೇಲೆ ಫಲಪೂಜೆ ಇರುತ್ತೆ, ಮತ್ತು ಬಾಗಿನ ಪೂಜೆ ಇರುತ್ತೆ, ಅದಾದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸೋದಿರುತ್ತೆ. ಸೊ ಇಷ್ಟೆಲ್ಲ ಶಾಸ್ತ್ರಗಳನ್ನ ಕೂಡ ಬೇಗ ಎಲ್ಲ ಮಾಡಿ ಮುಗಿಸಿದ್ರು. ಅಶ್ವಿನಿ ನಕ್ಷತ್ರ ತೋರಿಸಿದ್ದು ಆಗಿದ್ಮೇಲೆ ಕಂಕಣ ಬಿಚ್ಚೋ ಶಾಸ್ತ್ರ ಅಂತ ಇರುತ್ತೆ. ಅದು ಆಗಿದ್ಮೇಲೆ ಅವಳನ್ನು ಎಕ್ಸಾಮ್ ಬರೀಲಿಕ್ಕೆ ಅಂತ ಹೇಳಿ ಕಳಿಸ್ಕೊಟ್ರು. ಸೊ ಎಕ್ಸಾಮು ಮತ್ತು ಮುಹೂರ್ತದ ದಿನ ಎರಡೂ ಒಂದೇ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ಡು. ಅಂದರೆ ಅವರು ಮದುವೆ ಡೇಟನ್ನು ಒಂದು 6 ಮಂತ್ ಬ್ಯಾಕೇ ಫಿಕ್ಸ್ ಮಾಡಿದ್ರಿಂದ ಎಕ್ಸಾಮ್ ಡೇಟ್ ಅದೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಎರಡೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಆಗಿದ್ದರಿಂದ ಏನೂ ಮಾಡಲಿಕ್ಕಾಗಲ್ಲ, 1 ಅವರ್ ಟೈಮ್ ಮಾಡ್ಕೊಳ್ಳೋಣ, ಬಿಡು ಮಾಡಿ ಕೊಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ಸ್ವಲ್ಪ ಫಾಸ್ಟಾಗಿ ಮಾಡಿ 1 ಅವರ್ ಅವಳಿಗೆ ಎಕ್ಸಾಮ್ ಬರೀಲಿಕ್ಕೆ ಕಳಿಸ್ಕೊಟ್ಟಿರೋದು. ಸೊ ಅದು ಅವತ್ತು ದಿನ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ನ್ಯೂಸ್ ಚಾನಲಲ್ಲೆಲ್ಲ ಬಂದಿತ್ತು. ಆವಾಗ ಅಪ್ಲೋಡ್ ಮಾಡಿದ್ದ ಸೆಕೆಂಡಲ್ಲೇ ಎಷ್ಟೊಂದು ಕಮೆಂಟ್ಸ್ಗಳ ಸುರಿಮಳೆ ಬಂದುಬಿಟ್ಟಿತ್ತು. ಸೊ ಸುಮಾರು ಜನ ಎಲ್ಲ ವಿಶ್ ಮಾಡಿದರು, ಕೆಲವರೆಲ್ಲ ಇದು ಬೇಕಂತ ಮಾಡಿರೋದು ಅಂತ ಎಲ್ಲ ಕಮೆಂಟ್ನ ಮಾಡ್ತಾಯಿದ್ರು. ಸೊ ಅದು ಬೇಕಂತ ಮಾಡಿದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಬೇಕಿತ್ತಂದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅವಳು ಎಕ್ಸಾಮ್ ಬರೋ ಅಷ್ಟೊತ್ತಿಗೆ 1 ಅವರ್ ಟೈಮ್ ಇತ್ತು ಎಲ್ಲರಿಗೂ ಕೂಡ. ಸೊ 1 ಅವರ್ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಆರ್ಕೆಸ್ಟ್ರಾನ ಇಡಿಸಿದ್ರು. ಸೊ ಆರ್ಕೆಸ್ಟ್ರಾ ಇದ್ದರೆ ಎಲ್ಲರೂ ಹಾಡು ಹೇಳೋದನ್ನು ಕೇಳ್ಕೊಳ್ತಾ ಕೂತ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಅವರು ಬೆಸ್ಟ್ ಪರ್ಸನ್ನ ಚೂಸ್ ಮಾಡಿದರು ಅಂತ ಹೇಳ್ಬೋದು ಆರ್ಕೆಸ್ಟ್ರಾಗೆ. ಆರ್ಕೆಸ್ಟ್ರಾದವರು ತುಂಬಾ ಆ್ಯಕ್ಟಿವ್ ಆಗಿದ್ದರು. ನನಗಂತೂ ಅವ್ರನ್ನ ನೋಡಿ ಖುಷಿ ಆಯಿತು. ಎಷ್ಟು ಜನ ನೋಡಿ ಎಲ್ಲರೂ ಕೂಡ ಆರ್ಕೆಸ್ಟ್ರಾ ಹಾಲನ್ನು ಬಿಟ್ಟು ಕಡೆನೂ ಅಲಗಾಡಿಲ್ಲ, ಎಲ್ಲರೂ ಕೂಡ ಕೂತ್ಕೊಂಡಿದ್ರು ಅವರು ಆಡೋದನ್ನು ಕೇಳ್ತಾ. ಹಾಗೆ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನೋಡ್ಕೊತಾ ಎಲ್ಲರೂ ಕೂಡ ಅಲ್ಲೇ ಕುತ್ಕೊಂಡಿದ್ರು ಚೌಟ್ರಿ ಒಳಗಡೆನೆ. ಸೊ ನಾವು ಆವಾಗ ನಮಗೂ ಕೂಡ ಸ್ವಲ್ಪ ಟೈಮ್ ಸಿಕ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅಲ್ಲಿ ನಾವು ಎಲ್ಲರೂ ಕುತ್ಕೊಂಡಿದ್ವಿ, ನಮ್ಮ ಅತ್ತಿಗೆರು, ನನ್ನ ತಂಗಿಯರು, ನನ್ನ ಸಿಸ್ಟರ್ಸು ಎಲ್ಲ ನಾವು ಒಂದೇ ಕಡೆ ಕುತ್ಕೊಂಡಿದ್ವಿ. ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಕೈಯಲ್ಲಿ ಕೊಟ್ಟಿದ್ದೆ ಮೊಬೈಲು, ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಇದು ಬಂದು ಹುಡುಗಿ ಅಮ್ಮ. ಸೊ ಎಲ್ಲರೂ ಕೂಡ ಅವ್ರಿಗೂ ಮಾತಾಡಿಸ್ಲಿಕ್ಕೆ ಟೈಮ್ ಸಿಕ್ತು ಅಂತ ಹೇಳ್ಬೋದು. ಎಲ್ಲರೂ ತುಂಬಾ ಪ್ರೀತಿಯಿಂದ ತುಂಬಾ ವಿಶ್ವಾಸದಲ್ಲಿ ಮಾತಾಡಿಸ್ತಾಯಿದ್ರು ನಮ್ಮ ಜೊತೆ ಎಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಮಾಡಿಕೊಂಡೆ. ಅದು ಸೊ ಅನ್ಸೂಯಕ್ಕ ಅಂತ ಹೇಳಿ ಅವರ ಹೆಸರು. ಸೊ ತುಂಬಾ ನಗ್ನಗ್ತಾ ಇರ್ತಾರೆ ಅವರು ಅಮ್ಮ ಮಕ್ಕಳು ಎಲ್ಲರೂ ಕೂಡ, ಯಾವಾಗಲೂ ನಗು ಮುಖದಲ್ಲೇ ಇರ್ತಾರೆ. ಸೊ ಅವತ್ತು ಕೂಡ ಹಾಗೆ ಎಲ್ಲರನ್ನೂ ನಗ್ನಗ್ತಾ ಮಾತಾಡಿಸಿದ್ರು. ಸೊ ಮಗಳು ಬರೋ ತನಕ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು. ಸೊ ನಾನು ಕೂಡ ಎಲ್ಲರ ಜೊತೆನೂ ವಿಡಿಯೋನ ಮಾಡಿಕೊಂಡೆ. ಇದು ಮಾದೇವ ಸಾಮಣ್ಣ ಗೊತ್ತಿರುತ್ತೆ ನಿಮಗೆ. ಅವರು ಯಾವಾಗ ಎಲ್ಲೇ ಸಿಕ್ಕಿದ್ರೂ ಕೇಳ್ತಾ ಇರ್ತಾರೆ, ನಿಮ್ಮ ಬ್ಲಾಗಲ್ಲಿ ನಾನು ಇರಬೇಕು ಆಯಿತಾ, ನಾನು ಇಲ್ಲೇ ನೋಡಿದ್ರು ನನ್ನನ್ನು ವೀಡಿಯೋ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ. ಚಿಕ್ಕಮ್ಮ, ಶೋಭಾ, ಮಾದೇವ ಸಾಮಣ್ಣ ಮತ್ತು ಸಿಹಿ ಪಾಪು ಇದ್ವಿ. ಸೊ ಅವ್ರ 4 ಜನದ ಜೊತೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸುಮಕ್ಕ ಮತ್ತು ದೀಪಿಕಾ ಸಿಕ್ಕಿದ್ರು, ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡೆ. ಇವಳು ಬಂದು ಮಂಜುಳಾ ಅಂತ ಹೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾವು ರಜಕ್ಕೆ ಅಂತೇಳಿ ಅಜ್ಜಿ ಮನೆಗೆಲ್ಲ ಹೋಗ್ತಾ ಇದ್ವಲ್ವ, ಅಲ್ಲಿ ಫ್ರೆಂಡು. ನಾವು ಚಿಕ್ಕ ವಯಸ್ಸಿದ್ದಾಗ ಜೊತೆಗೆ ಆಟ ಆಡ್ಕೊಂಡು ಬೆಳೆದವರು. ಸೊ ಅವಳು ಸಿಕ್ಕಿದ್ಲು, ಅವಳ ಜೊತೆಲಿ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ ಅಂತ ಬಂದ್ಬಿಟ್ಟು ಅವರೊಬ್ಬರೇ ಕುಡಿತಾ ಇದ್ದಾರೆ ಅಂತ. ಅವ್ರದ್ದು ವೆಡ್ಡಿಂಗ್ ಡೇ ಪಾರ್ಟಿ ಕೊಡಿಸ್ತಿರೋದು ಇವಾಗ ನಾವು. ಬಟ್ ಅವ್ರದ್ದು ವೆಡ್ಡಿಂಗ್ ಡೇ 1 ವೀಕ್ ಆಯ್ತಲ್ವ. ಹಾಗೆಯೇ ನಮ್ಮ ಶಂಬಾಣ ಟೈಮ್ ಇದೆಯಲ್ಲ, ಹೋಗಿ ಒಂದು ಜ್ಯೂಸ್ ಕುಡ್ಕೊಂಬರೋಣ ಬನ್ನಿ ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋಗಿದ್ರು. ನಾನು, ನಮ್ಮ ಅತ್ತಿಗೆ, ಅಮೃತ, ಚೈತ್ರನ ಹಸ್ಬೆಂಡು, ಹಾಗೆ ಗಿರೀಶ, ಶಂಬಾಣ ನಾವೆಲ್ಲರೂ ಕೂಡ ಹೋಗಿದ್ವಿ. ಸೊ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ಹಾಗೆ ಸ್ವಲ್ಪ ಓಡಾಡಿಕೊಂಡು ಬಂದ್ವಿ. ಬಂದಮೇಲೆ ಸಿಹಿ ಪುಟ್ಟಿನ ಹೊರಗಡೆ ಕರ್ಕೊಂಡೋಗಿದ್ವಿ. ಮತ್ತು ಬಲೂನು ತಗೋ ಬಾಲೂನ್. ಹಿಡ್ಕೊ, ಸರಿಯಾಗಿ ಹಿಡ್ಕೊ. ಆಡು ಆಡ್ಸು. ಹಿಂಗೆ ಆಡೋದ್ರಲ್ಲಿ ಹೊಡೆದೈತೆ ಪಾಪ. ಆಡ್ಸು ಹೆಂಗೆ.
ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋ ಅಷ್ಟರಲ್ಲಿ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರು. ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಸೊ ಬಾಗಿಲಲ್ಲೇ ನಿಂತ್ಕೊಳ್ಬೇಕಾಗಿದ್ದ ಪರಿಸ್ಥಿತಿ ಬಂತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ಆನಂತರ ಮದುಮಗಳು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದಳು. ಸೊ ಅವಳು ಬಂದಮೇಲೆ ಬೇಗ ಕ್ವಿಕ್ಕಾಗಿ ರೆಡಿ ಆದಮೇಲೆ ರಿಸೆಪ್ಷನ್ನಿಗೆ ನಿಲ್ಲಿಸೋದಿತ್ತು. ಸೊ ರಿಸೆಪ್ಷನ್ ಟೈಮಲ್ಲಿ ನಾನು ಆಗಲೇ ಹೇಳ್ದಂಗೆ ಆರ್ಕೆಸ್ಟ್ರಾದವರು ತುಂಬಾ ಏನು ಹೇಳೋದು ಜೋಶಲ್ಲಿದ್ದರು ಅಂತ ಹೇಳ್ಬೋದು. ಅವರು ಸಾಂಗನ್ನು ಹಾಡಿಕೊಂಡು ವೆಲ್ಕಮ್ನ ಮಾಡಿದ್ರು. ಅಂದರೆ ಮುತ್ತಣ್ಣ ಪಿಪಿ ಓದುವ ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ಕೊತ ಹುಡುಗಿನ ವೆಲ್ಕಮ್ ಮಾಡಿ ಸ್ಟೇಜ್ ಮೇಲೆ ಕರ್ಕೊಂಡೋದ್ರು. ಸೊ ತುಂಬಾ ಖುಷಿಯಾಯಿತು ಅದನ್ನು ನೋಡಲಿಕ್ಕೆ. ಸೊ ನನಗೆ ತೀರಾ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಜನ ತುಂಬ ಇದ್ದಿದ್ದರಿಂದ ಎಷ್ಟು ಸಾಧ್ಯ ಆಯಿತೋ ಅಷ್ಟನ್ನು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರದ್ದು ಡೈರೆಕ್ಟ್ ವಾಯ್ಸಲ್ಲಿ ನಾನು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ವಾಯ್ಸ್ನ ಮ್ಯೂಟ್ ಮಾಡ್ತಾಯಿದ್ದೀನಿ. ಸಿಂಗರ್ ಜೊತೆ ಸಂಗೀತ ಅವರ ದೊಡ್ಡಮ್ಮನ ಮಗ ಅವರ ಅಣ್ಣ ಕೂಡ ಸಾಂಗನ್ನು ಹೇಳ್ದ. ಸೊ ಅವನು ಆಡಿದ್ದಕ್ಕೂ ಇಲ್ಲಿ ತಂಗಿ ಮದುವೆ ಆಗಿರೋದಕ್ಕೂ ಅದು ಮ್ಯಾಚ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹಾಡು ಹೇಳ್ದ ಅವನು ಕೂಡ. ನನಗಂತೂ ಒಂದು ರೀತಿ ಎಮೋಷ್ನಲ್ ಫೀಲ್ ಆಗ್ತಾಯಿತ್ತು. ಬಟ್ ಅವಳಂತೂ ನಗ್ನಗ್ತಾನೆ ಇದ್ಲು, ತುಂಬಾ ಖುಷಿ ಪಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು. ನನಗೆ ಅವನು ಹಾಡು ಹೇಳಿದ್ದು ತುಂಬಾ ಖುಷಿ ಆಯಿತು. ಚೆನ್ನಾಗಿ ಆಡ್ತಾಯಿದ್ದ, ವಾಯ್ಸ್ ಕೂಡ ಚೆನ್ನಾಗಿದೆ ಅವನದು. ಹಾಗೆ ಸಿಂಗರ್ ಸಪೋರ್ಟ್ ಮಾಡಿದ್ರಿಂದ ಅವನಿಗೂ ಹೆಲ್ಪ್ ಆಯಿತು. ಸೊ ಜೋಶಲ್ಲಿ ಸಾಂಗೆಲ್ಲ ಹೇಳ್ದ, ತುಂಬಾ ಚೆನ್ನಾಗಿ ಹಾಡ್ದ. ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಊಟದ ಅಲ್ಲಿಗೆ ಹೋದ್ವಿ. ಒಂದೆರಡು ಪಂಕ್ತಿ ಆಗೋ ತನಕ ಫುಲ್ ರಶ್ ಇತ್ತು. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಸೊ ಸ್ವೀಟಲ್ಲಿ ಜಾಂಗೀರ್ ಇತ್ತು, ಹಾಗೆಯೇ ಸೈಡ್ಸ್ ಎಲ್ಲ ಥರದ ಸೈಡ್ಸ್ ಇತ್ತು, ಪಲ್ಯಗಳು, ಹಾಗೆ ಪೂರಿ ಮತ್ತು ಪಲ್ಯ ಇತ್ತು, ಮತ್ತು ಗೀ ರೈಸ್ ಇತ್ತು. ಸೊ ಅದಷ್ಟನ್ನು ತಿಂದ್ಕೊಂಡು ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ನಮ್ಮ ಚಿಕ್ಕತ್ತೆಯವರೆಲ್ಲ ಕೂತಿದ್ರು. ಮನು, ಅಮ್ಮು ಮತ್ತು ಹೊಸ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಅವ್ರು ಕೂಡ ಊಟದ ಹಾಲಲ್ಲಿದ್ದರು. ಸೊ ಅವ್ರನ್ನೆಲ್ಲರನ್ನೂ ಕೂಡ ಒಂದು ವೀಡಿಯೋನ ಮಾಡಿಕೊಂಡು ಮತ್ತೆ ನಾವು ರಿಸೆಪ್ಷನ್ ಹಾಲಿಗೆ ಬಂದ್ವಿ. ಅಲ್ಲಿ ಮದುಮಗಳ ಅಪ್ಪ ಅಮ್ಮನಿಗೆ 25 ವರ್ಷ ಆಗಿತ್ತು ಮದುವೆ ಆಗಿ. ಸೊ ಅದರದ್ದು ಸೆಲೆಬ್ರೇಷನ್ನ ಮಾಡ್ತಾಯಿದ್ರು. ಹಾಗೆ ನ್ಯೂಸ್ ಅವರೆಲ್ಲರೂ ಕೂಡ ಬಂದಿದ್ದರು. ಅದೇ ಮದುಮಗಳು ಎಕ್ಸಾಮ್ ಬರೆದಿದ್ದು ಇತ್ತಲ್ವ, ಹಾಗಾಗಿ ನ್ಯೂಸ್ ಅವರೆಲ್ಲರೂ ಕೂಡ ಅವ್ರ ಅಪ್ಪ ಅಮ್ಮನ್ನ ಮಾತಾಡಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಅದೆಲ್ಲ ನಡೀತಾಯಿತ್ತು. ಸೊ ಅದನ್ನೆಲ್ಲ ಒಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಿದ್ದಲ್ಲ, ಅಮ್ಮು ಮಾಡಿಕೊಟ್ಟಿದ್ದು. ನನಗೆ ಗೊತ್ತಿರಲಿಲ್ಲ, ನಾನು ಊಟ ಕೊಟ್ಟೋಗ್ಬಿಟ್ಟಿದ್ದೆ. ಅಮ್ಮು ವಿಡಿಯೋ ಮಾಡಿಕೊಟ್ಲು. ಅದೆಲ್ಲ ಆಗಿದ್ಮೇಲೆ ಸ್ವಲ್ಪ ನಾನು ಮತ್ತು ಅಮ್ಮು ಇಬ್ಬರೂ ಕೂಡ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಒಂದು 2 ರೀಲ್ಸ್ನ ಮಾಡಿದ್ವಿ. ಅದಾಗಿದ್ಮೇಲೆ
ಒಂದಷ್ಟು ಫೋಟೋಸ್ಗಳು ಅದೆಲ್ಲ ತೊಗೊಂಡ್ವಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ಇದೆಲ್ಲ ಮುಗಿಸ್ಕೊಂಡು ಹಾಗೆ ಹುಡುಗಿಗೆ ಗಿಫ್ಟ್ ಕೊಟ್ಟು ಹುಡುಗಿಗೆ ವಿಶ್ ಮಾಡಿ, ಎಕ್ಸಾಮ್ ಬರೆದಿರೋದಕ್ಕೆ ವಿಶ್ ಮಾಡಿ, ಹಾಗೇ ಮದುವೆಗೆ ವಿಶ್ ಮಾಡಿ ಎಲ್ಲದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಿಷ್ಟು ನಾವು ಮದುವೆ ಮನೆಯಲ್ಲಿ ಮಾಡಿದಂಥ ಫನ್ ಆಗಿದ್ದು. ಸೊ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾರ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ವೋ ಬೇಜಾರು ಮಾಡ್ಕೊಬೇಡಿ, ನಂಗೆ ಎಲ್ಲೆಲ್ಲಿ ಟೈಮ್ ಸಿಗ್ತಾ ಅಲ್ಲಿ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಈ ಮದುವೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೇ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ. ಬಾಯ್.